ಗೈಸ್ ಒಂದು ನೋಡಿ ಸ್ವೀಟ್ ಪೊಟ್ಯಾಟೊದೊಂದು ಯಾವ ರೀತಿ ಸ್ವೀಟ್ ಪೊಟ್ಯಾಟೊದೊಂದು ಬಜ್ಜಿ ಮಾಡೋದು ನೋಡ್ಕೊಳ್ಳಿ. ನಾನು ಈ ರೀತಿ ಹೇಳ್ತಿದ್ದೇನೆ. ಸ್ವೀಟ್ ಪೊಟ್ಯಾಟೊ ಎಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಓಮ ಮತ್ತು ಕಡಲೆ ಹಿಟ್ಟಿನಿಂದ ಇದನ್ನು ದಪ್ಪಾಗಿ ಬ್ಯಾಟರ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿದ್ದೇನೆ. ಮತ್ತು ಇದು ಸ್ಕ್ವೇರ್ ಕಟ್ ಮಾಡಿಕೊಂಡು ನೀವು ಮಾಡಿದರೆ ಒಳ್ಳೆಯದಾಗ್ತದೆ. ರೌಂಡು ಕೂಡ ಮಾಡ್ಬೋದು. ನೋಡಿ ನಾನು ಚಟ್ನಿ ಕೂಡ ಮಾಡಿದ್ದೇನೆ ಇದಕ್ಕೆ. ಇದು ಕೊತ್ತಂಬರಿ ಸೊಪ್ಪಿದ್ದು ಚಟ್ನಿ ಮತ್ತು ಇದಕ್ಕೆ ನೆಲ್ಲಿಕಾಯಿ ಹಾಕ್ಕೊಂಡು ನಾನು ಇದನ್ನು ಮಾಡಿದ್ದೇನೆ. ನೋಡಿ ಈ ರೀತಿ ದಪ್ಪ ಬ್ಯಾಟರ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ. ಇದು ಹೆಲ್ತ್ಗೆ ಕೂಡ ಒಳ್ಳೆಯದು. ನೋಡಿ ಬ್ಯಾಟರ್ ಸ್ವಲ್ಪ ಉಳಿತು, ಅದಕ್ಕೆ ನಾನು 2 ಈರುಳ್ಳಿ ಕಟ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡು ಇದ್ರದ್ದು ಕೂಡ ಬಜ್ಜಿ ಮಾಡಿದ್ದೇನೆ. ನೋಡಿ ಈ ರೀತಿ ಬಜ್ಜಿ ಬಂತು, ಒಳ್ಳೇದು ಬರ್ತದೆ ಬಜ್ಜಿ. ನೋಡಿ ಸಾಫ್ಟ್ ಕೂಡ ಇದೆ ನೋಡುವಾಗ. ನೋಡಿ ಇದಕ್ಕೆ ಚಟ್ನಿ ಕಾಂಬಿನೇಷನ್ ತುಂಬ ಒಳ್ಳೆಯದಾಗ್ತದೆ. ನಿಮ್ಮ ಚಟ್ನಿ ಜೊತೆ ತಿನ್ನಬೇಕು, ಒಳ್ಳೆ ಕಾಂಬಿನೇಷನ್ ಇದು ಚಟ್ನಿದು. ಸಾಫ್ಟ್ ಇದೆ ಇದು. ಸಂಜೆ ಹೊತ್ತು ತಿನ್ನೋಕ್ಕೆ ಸ್ನ್ಯಾಕ್ಸ್ ಒಳ್ಳೆಯದು. ಚಟ್ನಿ ಜೊತೆ ನೀವು ತುಂಬ ಒಳ್ಳೆಯದಾಗ್ತದೆ ಕಾಂಬಿನೇಷನ್. ನೋಡಿ ನಾನು ಸಂಜೆ ಹೊತ್ತು ನಮ್ಮ ಮಕ್ಕಳು ಬರುವಾಗ ಅವರಿಗೆ ಇದೆಲ್ಲ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ನೋಡಿ ಈ ಥರ ತಗೊಂಡಿದ್ದೇನೆ ಸ್ವೀಟ್ ಪೊಟ್ಯಾಟೊದ್ದು. ನಿಮಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ಕಟ್ ಮಾಡಿಕೊಳ್ಳಿ. ರೌಂಡು ಕೂಡ ಶೇಪಲ್ಲಿ ಕಟ್ ಮಾಡ್ಬೋದು ಮತ್ತು ಸ್ಕ್ವೇರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಬ್ಯಾಟ್ರ್ ಸ್ವಲ್ಪ ತಿಕ್ಕಾಗಿ ಇದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದು ಬರುತ್ತೆ. ಸ್ವಲ್ಪ ಓಮ ಹಾಕಿ ಎಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ. ಓಕೆ.